ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಯಲ್ಪಾರಹಟ್ಟಿ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆಯುತ್ತಿದ್ದಂತಹ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಜಾತ್ರೆಗೆ ಆಗಮಿಸಿದಂತಹ ಭಕ್ತರಿಗೆ ಬಾಯಾರಿಕೆಯ ಹೋಗಲಾಡಿಸಲು ಇವತ್ತು ಅರಣ್ಯ ಫೌಂಡೇಶನ್ ಬೆಳಗಾವಿ ಇವರಿಂದ ಉಚಿತ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆಯನ್ನ ಮಾಡಲಾಯಿತು. ಅರಣ್ಯ ಫೌಂಡೇಶನ್ ಉಚಿತ ಕುಡಿಯುವ ನೀರಿನ ಘಟಕವನ್ನ ಅಥಣಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಯುವ ದೂರಿನ ಚಿದಾನಂದ ಸೌದಿ ರಿಬ್ಬನ್ ಕತ್ತರಿಸಿ ಉಚಿತ ನೀರಿನ ಶುದ್ಧೀಕರಣ ಘಟಕದ ಬಟನ್ ಒತ್ತುವ ಮೂಲಕ ಚಾಲನೆಯನ್ನ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು, ದೇವಸ್ಥಾನದ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಇನ್ನು ಹಲವಾರು ಶ್ರೀ ಅರಣ್ಯ ಸಿದ್ದೇಶ್ವರ ಭಕ್ತರು ಭಾಗಿಯಾಗಿದ್ದರು. ಈ ಕಾರ್ಯಕ್ರಮದಲ್ಲಿ ಅದನ್ನು ಲಾಂಚ್ ಮಾಡಬೇಕಾಗಿತ್ತು. ನನಗೊಂದು ಇದೊಂದು ಏನು ಆಸೆ ಇತ್ತು, ಇದೇ ಟೆಂಪಲಿಂದ ನಾನು ಲಾಂಚ್ ಮಾಡ್ಬೇಕಂತಿತ್ತು. ಸೊ ಅದು ಇವತ್ತು ಕೂಡಿ ಬಂದಿದೆ. ಸೊ ಲಾಂಚ್ ಮಾಡಬೇಕಾದ್ರೆ ಏನಾದರೂ ಒಂದು ಇಲ್ಲಿ ಫೆಸಿಲಿಟಿ ಒದಗಿಸ್ಬೇಕಂತ ಅನ್ನೋದ್ರಾಗ ನಾನು ಆವಾಗ ವಿಚಾರ ಮಾಡಿದೆ, ಇಲ್ಲಿ ಕುಡಿಯುವ ನೀರಿನ ಫೆಸಿಲಿಟಿ ಒಂದು ಜಾತ್ರೆ ನಿಮಿತ್ತವಾಗಿ ಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಕೈತೆ ಅಂತ ಒಂದು ವಿಚಾರದಿಂದ ಅದನ್ನೊಂದು ಇಟ್ಕೊಂಡು ಈಗ ಒಂದು ಲಾಂಚ್ ಮಾಡ್ಬೇಕನ್ನೋ ವಿಚಾರದಿಂದ ಇದು ಸ್ಟಾರ್ಟ್. ಈಗ ಸದ್ಯಕ್ಕೆ 3 days ಈಗ ಜಾತ್ರೆ ಸಲುವಾಗಿ ನಾವು ಕೊಡ್ತಾ ಇದ್ದೀವಿ. ಮುಂಬರೋ ದಿನದಲ್ಲಿ ನಾವು ಪರ್ಮನೆಂಟ್ ಇದನ್ನು ಇನ್ಸ್ಟಾಲ್ ಮಾಡ್ಬೇಕನ್ನೋ ವಿಚಾರ ಇದೆ. ಏನಿಲ್ಲ, ನಾ ಇಲ್ಲೇ ಹುಟ್ಟಿ ಬೆಳೆದ್ರಿಂದ ಈ ಅರಣ್ಯ ಸಿದ್ದೇಶ್ವರ ದೇವರದ್ದು ಒಂದು ಸಂಕಲ್ಪ ಇತ್ತು, ನಾನು ಮಾಡಬೇಕಂತ ಹೇಳಿ. ಏನದು ಇದು ನೀರಿಂದ ಒಂದೇ ಉದ್ದೇಶ ಇಲ್ಲ. ಈ ಫೌಂಡೇಶನ್ ವತಿಯಿಂದ ಇದು ಹೆಲ್ತ್ ಕ್ಯಾಂಪ್ಸ್ ಆಗಲಿ, ಫ್ರೀ ಹೆಲ್ತ್ ಕ್ಯಾಂಪ್ಸು, ನೆಕ್ಸ್ಟು ನೇಚರ್ ಪ್ರೊಟೆಕ್ಷನ್ ಲೈಕ್ ಗಿಡಗಳ ಹಚ್ಚೋದು, ಅದನ್ನ ಬೆಳೆಸೋದು, ನೆಕ್ಸ್ಟ್ ಎಜುಕೇಷನ್ ಯಾರ್ಯಾರಿಗೂ ನೀಡಿ ಪೀಪಲ್ಗೆ ಅದು ಕೊಡ್ಬೇಕಂತ ಹೇಳಿ ಇಷ್ಟೆಲ್ಲ ನಾವು ವಿಷನ್ ಇಟ್ಕೊಂಡಿದ್ದೀವಿ ಈ ಫೌಂಡೇಶನ್ ವತಿಯಿಂದ. ಈಗಾಗಲೇ ವರ್ಕ್ ಚಾಲೂ ಇದೆ. ಬೆಳಗಾಮ ಅಲ್ಲಿ ಸುತ್ತಮುತ್ತ ಖಾನಾಪುರ ಆ ಕಡೆ ಎಲ್ಲ ವರ್ಕ್ ನಾವು ಮಾಡ್ತಾ ಇದ್ದೀವಿ. ಇವಾಗಲೇ ಈಗ ಒಂದು ಒಳ್ಳೆಯ ದಿನ ಇವತ್ತು ಅಂತ ಹೇಳಿ ಇವತ್ತು ಲಾಂಚ್ ಮಾಡಿ ಇನ್ನು ಮುಂಬರೋ ದಿನದಲ್ಲಿ ನಾವು ಎಲ್ಲ ಒಂದು ಡೆವಲಪ್ಮೆಂಟ್ಸ್ ಮಾಡ್ತೀವಿ. ಸಾಮರ್ಥ್ಯ ಒಂದು 2000 ಲೀಟರ್ ದಿನ ಇದೆ. ಆ್ಯಕ್ಚುಲಿ ನಾನು ಮುಂಚೆ ನಾನು ಕಲ್ತಿರೋದು MBBS ಕಲ್ತಿರೋ ಉದ್ದೇಶನೇ ಇದೆ. ನಾನು ವಾಪಸ್ ನನ್ನ ಊರಿಗೆ ಬಂದು ನಾನು ಇಲ್ಲಿ ಸೇವೆ ಸಲ್ಲಿಸ್ಬೇಕಂತ. ಈಗ ಆಲ್ರೆಡಿ ನಾನು ಬೆಳಗಾಮಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಬಟ್ ಪ್ರತಿ ವಾರ ಇಲ್ಲಿ ಒಂದು ಬಂದು ಇಲ್ಲಿ ಇರುವಂಥ ಪೇಷಂಟ್ಗಳಿಗೆ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಸುಮಾರು 100 ಪೇಷಂಟ್ಸ್ ನೋಡ್ತೀನಿ ಒಂದು ದಿವಸಕ್ಕೆ. ಸೊ ಇಲ್ಲಿ ಜನರಿಗೆ ಅನುಕೂಲ ಆಗಲಿ, ಇಲ್ಲಿಂದ ಬೆಳಗಾಂಗೆ ಹೋಗ್ಬೇಕಾಗ್ತದೆ, ಖರ್ಚು ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ನಾನೇ ಇಲ್ಲಿ ಬಂದು ನೋಡಿದರೆ ಇನ್ನೂ ಕಮ್ಮಿ ಖರ್ಚಿನಲ್ಲಿ ನಾನು ಟ್ರೀಟ್ ಮಾಡಬಹುದು. ಅರ್ಥ ಆಗಲಿಲ್ಲ. ಶನಿವಾರ ನಾನು ಇಲ್ಲಿ ಬರ್ತೀನಿ. ಹಾರುಗೇರಿ ಕ್ರಾಸಲ್ಲಿ ನಮ್ಮದು OPD ಇದೆ. ದೇವಸ್ಥಾನ ಇನ್ನೂ ಬೆಳಿಬೇಕು. ಇನ್ನೂ ನಮಗೂ ವಿಷನ್ ಇದೆ. ನಮ್ಮ ಕೈಲಿಂದ ಎಷ್ಟು ಆಗುತ್ತೆ ಅಷ್ಟು ನಾವು ಹೆಲ್ಪ್ ಮಾಡ್ತೀವಿ ದೇವಸ್ಥಾನ. ಡಾಕ್ಟರ್ ರವಿ ಎಚ್ಚಲ್ಕರ್, ನ್ಯೂರೋ ಸರ್ಜನ್, ಬೆಳಗಾಮಲ್ಲಿ.